ಅಡಿಯೇನ್ ರಾಮಾನುಜದಾಸನ್. ವೇದಾಂತ ದೇಶಿಕರು ಪರಮಪದವನ್ನು ಹೊಂದಿದ ಮೇಲೆ ಮರುವರ್ಷವೇ ಮತ್ತೊಬ್ಬ ಪ್ರಮುಖ ಆಚಾರ್ಯರ ಜನನವಾಗುತ್ತೆ. ಅವರೇ ಮಣವಾಳ ಮಾಮುನಿಗಳು. ತಿರುನಲ್ವೇಲಿಯ ಆಳ್ವಾರ್ ತಿರುನಗರಿಯಲ್ಲಿ, ಅಂದರೆ ನಮ್ಮ ಆಳ್ವಾರ್ ಅವರು ಹುಟ್ಟಿದ ಊರಿನಲ್ಲೇ ಜನಿಸಿದವರು ಮಣವಾಳ ಮಾಮುನಿಗಳು. ಆಶ್ವಯುಜ ಮಾಸದ ಮೂಲಾ ನಕ್ಷತ್ರದ ದಿನ ತಾತರಣ್ಣರ್ ಅರೆಯರ್ ಮತ್ತು ಶ್ರೀರಂಗ ನಾಚಿಯಾರ್ ಅನ್ನೋ ದಂಪತಿಗಳಿಗೆ ಹುಟ್ಟಿದವರು ಮಣವಾಳ ಮಾಮುನಿಗಳು. ಇವರಿಗೆ ಶ್ರೀಶೈಲೇಶ ದಯಾಪಾತ್ರ, ರಾಮಾನುಜ ಪೊನ್ನುಡಿ, ರಮ್ಯಜಾ ಮಾತೃ, ವರವರ ಮುನಿ, ಅಳಗಿಯ ಮಣವಾಳನ್, ವಿಶದವಾಕ್ಷಿಕಾಮಣಿ, ಯತೀಂದ್ರ ಪ್ರವಣ, ಮುಪ್ಪತ್ತಾಯಿರಪ್ಪಡಿ ಪೆರುಕ್ಕರ್ ಅನ್ನೋ ಹೆಸರುಗಳೆಲ್ಲ ಇತ್ತು. ಮಣವಾಳ ಮಾಮುನಿಗಳನ್ನು ರಾಮಾನುಜರ ಅಪರ ಅವತಾರ, ಅಂದರೆ ಆದಿಶೇಷನ ಅವತಾರ ಅಂತಾನೆ ನಂಬಲಾಗತ್ತೆ. ರಾಮಾನುಜರು ತಾವು ಇದ್ದಾಗ ವಿಶಿಷ್ಟಾದ್ವೈತದ ವೇದಾಂತಕ್ಕೆ ಮಾಡಲು ಆಗದಿದ್ದ ಕಾರ್ಯಗಳನ್ನು ದೇಶಿಕರು ಹಾಗೂ ಮಣವಾಳ ಮಾಮುನಿಗಳ ಅವತಾರಗಳ ಮೂಲಕ ಮಾಡಿದರು ಅನ್ನೋ ಪ್ರತೀತಿನೂ ಇದೆ. ರಾಮಾನುಜರಿಗೆ 200 ವರ್ಷಗಳ ಕಾಲ ಆಯುಷ್ಯವಿದ್ರೂ 120 ವರ್ಷಕ್ಕೆ ಪರಮಪದವನ್ನು ಸೇರಿಬಿಟ್ರು. ಹಾಗಾಗಿ ಮಿಕ್ಕ ತಮ್ಮ ಆಯುಷ್ಯನ್ನ ಕಳೆಯುವುದಕ್ಕಾಗಿ ಮಣವಾಳ ಮಾಮುನಿಗಳ ರೂಪದಲ್ಲಿ ಭೂಲೋಕಕ್ಕೆ ಬಂದರು, ಇಲ್ಲಿ ಅವತಾರ ಮಾಡಿದ್ರು ಅಂತ ಹೇಳ್ತಾರೆ. ಸಂಸ್ಕೃತ ವೇದಾಂತಕ್ಕೆ ಮಾಡಿದ ಸೇವೆಯಿಂದ ರಾಮಾನುಜರು ಸೂರ್ಯನಂತೆ ದೇದೀಪ್ಯಮಾನರಾಗಿದ್ದರೆ, ತಮಿಳು ಪ್ರಬಂಧಗಳಿಗೆ ಮಾಡಿದ ಸೇವೆಯಿಂದ ವರವರ ಮುನಿಗಳು ಚಂದ್ರನಂತೆ ಆಹ್ಲಾದಕರರಾಗಿದ್ದಾರೆ. ಸುಂದರವಾದ ರೂಪ, ತೀಕ್ಷ್ಣವಾದ ಬುದ್ಧಿ, ದೇವರ ಬಗ್ಗೆ ವಿಶೇಷ ಆಸಕ್ತಿ, ಭಕ್ತಿ ಎಲ್ಲ ಇವರಲ್ಲಿತ್ತು. ವೇದ, ಶಾಸ್ತ್ರ, ಪ್ರಬಂಧಗಳಲ್ಲಿ ಮೊದಲ ಶಿಕ್ಷಣವು ತಂದೆಯಿಂದಲೇ ಇವರಿಗೆ ದೊರಕಿತು. ಅಗಾಧ ಪಾಂಡಿತ್ಯವನ್ನು ಪಡೆದಿದ್ರು. ಕಂಚಿಯಲ್ಲಿದ್ದು ಪ್ರವಚನ ಪ್ರವೀಣ, ಸತ್ಸಂಪ್ರದಾಯ ಶುದ್ಧ ಆಚಾರ್ಯ ಅನ್ನಿಸಿದ್ದ ಕಿಡಂಬಿ ನಾಯನಾರವರಲ್ಲಿ ಶ್ರೀಭಾಷ್ಯಾದಿಗಳನ್ನು ಕಲಿತು ಕಾಲಕ್ಷೇಪ ನಡೆಸ್ತಾ ಇದ್ರು. ಆಳ್ವಾರ್ ತಿರುನಗರಿಯಲ್ಲಿ ದರ್ಶನ ನಿರ್ವಾಹಕರಾಗಿ ಪ್ರಬಂಧ ಪ್ರವಚನದಲ್ಲಿ ಪ್ರಖ್ಯಾತರಾಗಿದ್ದ ತಿರುವಾಯ್ಮೊಳಿ ಪಿಳ್ಳೆಯವರ ಶಿಷ್ಯರಾಗಿದ್ದರು. ಅವರಿಂದ ಎಲ್ಲ ರಹಸ್ಯಾರ್ಥಗಳನ್ನೂ ತಿಳಿದುಕೊಂಡಿದ್ರು. ದ್ರಾವಿಡ ವೇದ ಮತ್ತು ಪೂರ್ವಾಚಾರ್ಯರುಗಳ ರಹಸ್ಯಾರ್ಥಗಳನ್ನೇ ಮುಖ್ಯವಾಗಿ ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಗುರುಗಳಿಗೆ ವಾಗ್ದಾನ ಕೂಡ ಮಾಡಿದ್ರು. ಇವರ ಪ್ರವಚನಗಳು ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂದರೆ, ಶ್ರೀರಂಗದಲ್ಲಿ ಇವರ ಪ್ರವಚನ ನಡೀತಿದ್ದಾಗ ಶ್ರೀರಂಗನಾಥನು ಅರ್ಚಕರನ್ನು ಕರೆದು, ಇನ್ನು 1 ವರ್ಷಗಳ ಕಾಲ ಯಾವುದೇ ಉತ್ಸವಾದಿಗಳು ನಡೆಯುವುದು ಬೇಡ, ನಾನು ವರವರ ಮುನಿಗಳ ಪ್ರವಚನವನ್ನು ಕೇಳಬೇಕು ಅಂತ ಹೇಳಿದ್ನಂತೆ. ದೇವರೇ ಇವರ ಪ್ರವಚನಗಳನ್ನು ಅಷ್ಟು ಆಸೆಯಿಂದ ಕೇಳ್ತಾ ಇದ್ದ ಅಂದರೆ ಇವರ ಪಾಂಡಿತ್ಯಕ್ಕೆ ಬೇರೆ ನಿದರ್ಶನ ಬೇಕಿಲ್ಲ. ಶ್ರೀರಂಗನಾಥ ಇವರ ಪ್ರವಚನಕ್ಕೆ 4 ವರ್ಷದ ಬಾಲಕನಂತೆ ಬಂದು ಇವರ ಪ್ರವಚನವನ್ನು ಕೇಳಿ ಇವರಿಗೆ ಗುರು ಕಾಣಿಕೆಯಾಗಿ ತನ್ನ ಆದಿಶೇಷ ಪೀಠವನ್ನೇ ಕೊಟ್ಟನಂತೆ. ಇವರು ತಿರುವಾಯ್ಮೊಳಿ ನೂತ್ತಂದಾದಿ, ಉಪದೇಶ ರತಿನಮಾಲೆ, ಯತಿರಾಜ ವಿಂಶತಿ, ಆರ್ತಿ ಪ್ರಬಂಧ, ದೇವರಾಜ ಮಂಗಲಂ, ಮುಕ್ತಕ ಮಂಗಲಂ ಅನ್ನೋ ಕೃತಿಗಳನ್ನೆಲ್ಲ ರಚಿಸಿದ್ದಾರೆ. ತಮ್ಮ ಸಂಪ್ರದಾಯವನ್ನು ರಕ್ಷಿಸಿ ಪ್ರಚಾರ ಮಾಡೋ ಸಲುವಾಗಿ 8 ಸ್ಥಳಗಳಲ್ಲಿ ಅಷ್ಟದಿಗ್ಗಜಗಳೆಂಬ 8 ಜನ ದಕ್ಷ ಶಿಷ್ಯರನ್ನು ಕೂಡ ನೇಮಿಸಿದ್ರು. ಕೆಲಕಾಲ ಗೃಹಸ್ಥರಾಗಿದ್ದು ಶ್ರೀರಂಗದ ಶಟಗೋಪಜೀಯರ್ ಅವರಿಂದ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಮಣವಾಳ ಮಾಮುನಿಗಳು ಪೆರಿಯ ಜೀಯರ್ ಅನಿಸಿ ರಂಗನಾಥನ ಸೇವೆಗೇ ಜೀವ ಸವಸಿದ್ರು. ತೆಂಗಲೆ ಪಂಥ ಅಥವಾ ಜೀಯರ್ ಸಂಪ್ರದಾಯದ ಮೂಲ ಪುರುಷರೆನಿಸಿದರು. ರಾಮಾನುಜರು ತಮ್ಮ ನಂತರ ತಮ್ಮ ಪೀಠಕ್ಕೆ ಉತ್ತರಾಧಿಕಾರಿ ಅಂತ ಒಬ್ಬರನ್ನ ನೇಮಿಸದೆ ದೇಶದಾದ್ಯಂತ 74 ಸಿಂಹಾಸನಾಧೀಶರನ್ನು ನೇಮಿಸಿ ಅವರುಗಳಿಗೆ ಪಂಚಸಂಸ್ಕಾರ, ಮಂತ್ರೋಪದೇಶ, ಗ್ರಂಥಗಳ ಕಾಲಕ್ಷೇಪ ಮಾಡುವ ಅಧಿಕಾರವನ್ನು ಕೊಟ್ಟರು. ರಾಮಾನುಜರ ಕಾಲದಿಂದಲೇ ಉಭಯ ವೇದಾಂತಿಗಳೆನಿಸಿದ್ದ ಅವರ ಶಿಷ್ಯರಲ್ಲಿ
ಎರಡು ಪ್ರಭೇದ ಅಥವಾ ಸಂಪ್ರದಾಯಗಳು ಬೆಳೆದು ಬಂದವು. ರಾಮಾನುಜರ ಅಭಿಪ್ರಾಯ, ಮತ, ಶಾಸ್ತ್ರ, ವ್ಯಾಸಂಗ ಇವುಗಳ ಬಗ್ಗೆ ಹಿರಿಯ ಆಚಾರ್ಯರುಗಳಲ್ಲೇ ಭೇದ ಭಿನ್ನತೆಗಳು ಹೆಚ್ಚಾದದ್ದೇ ಈ ವ್ಯತ್ಯಾಸಕ್ಕೆ ಕಾರಣ ಆಯಿತು. ರಾಮಾನುಜರ ಪಾದಗಳನ್ನೇ ಆಶ್ರಯಿಸಿ ಅವರ ಜ್ಞಾನಪುತ್ರರು ಅಂತಾನೇ ಹೆಸರಾಗಿದ್ದಂತಹ ತಿರುಕ್ಕುರುಗೈ ಪಿರಾನ್ ಪಿಳ್ಳಾನ್ ಅನ್ನೋರ ಮೂಲಕ ಎಂಗಳಾಳ್ವಾನ್, ನಡಾದೂರಾಳ್ವಾನ್, ನಡಾದೂರಮ್ಮಾಳ್, ಕಿಡಂಬಿ ಅಪ್ಪುಳ್ಳಾರ್, ವೇದಾಂತ ದೇಶಿಕರೇ ಆದಿಯಾಗಿ ಪ್ರವರ್ತಿತವಾದ ಪರಂಪರೆ ಒಂದಿತ್ತು. ಆ ಪರಂಪರೆಯನ್ನು ವಡಗಲೆ ಸಂಪ್ರದಾಯ ಅಂತ ಕರೀತಾರೆ. ಈ ಸಂಪ್ರದಾಯದ ಆಚಾರ್ಯರುಗಳು ಸಂಸ್ಕೃತ ವೇದ ಶ್ರೀಭಾಷ್ಯಕ್ಕೆ ಪ್ರಾಮುಖ್ಯತೆ ನೀಡಿ ಪೂಜೆಯ ವೇಳೆ ಘಂಟಾನಾದ ಮಾಡೋ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಇನ್ನು ರಾಮಾನುಜರ ಅತ್ಯಂತ ಪ್ರಿಯ ಶಿಷ್ಯರಾದ ಕೂರತ್ತಾಳ್ವಾನ್, முதலியாண்டான், ಎಂಬಾರ್, ಪರಾಶರ ಭಟ್ಟರ್, ನಂಜೀಯರ್, ನಂಪಿಳ್ಳೈ, பெரியவாச்சான் பிள்ளை, ஒடுக்கு திருவீதி பிள்ளை, பிள்ளை ಲೋಕಾಚಾರ್ಯ, ತಿರುವಾಯ್ಮೊಳಿ ಪಿಳ್ಳೈ, ಮಣವಾಳ ಮಾಮುನಿ ಇವರೇ ಆದಿಯಾಗಿ ಪ್ರವರ್ತಿತವಾದ ಪರಂಪರೆ ಇನ್ನೊಂದು. ಅದನ್ನು ತೆಂಗಲೆ ಸಂಪ್ರದಾಯ ಅಂತಾರೆ. ಈ ಸಂಪ್ರದಾಯದ ಆಚಾರ್ಯರುಗಳು ತಮಿಳಿನ ಪ್ರಬಂಧಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ರಾಮಾನುಜರ ಕಾಲದಲ್ಲಿ ಸಂಸ್ಕೃತ ವೇದ, ತಮಿಳು ಪ್ರಬಂಧ ಎರಡಕ್ಕೂ ಸಮಾನ ಗೌರವಗಳಿದ್ವು. ಈಗಲೂ ದೇವಸ್ಥಾನಗಳಲ್ಲಿ ಎರಡರ ಪಾರಾಯಣವೂ ನಡೆಯುತ್ತೆ. ವೇದೋಪನಿಷತ್ಗಳ ಭಾವವನ್ನು ಶ್ರೀಭಾಷ್ಯವು ಸಂಸ್ಕೃತದಲ್ಲೂ ಪ್ರಬಂಧ ತಮಿಳಿನಲ್ಲೂ ತಿಳಿಸಿಕೊಡೋದ್ರಿಂದ ಎರಡರ ವಿಷಯನೂ ಒಂದೇ ಆಗಿದೆ. ಆದರೂ ದೇವರ ಉತ್ಸವ ಕಾಲದಲ್ಲಿ ಮುಂದುಗಡೆಯಲ್ಲಿ ಪ್ರಬಂಧ ಹೇಳೋದ್ರಿಂದ ಅದು ಶ್ರೇಷ್ಠ, ಹಿಂದುಗಡೆ ವೇದವನ್ನು ಹೇಳೋದ್ರಿಂದ ಅದು ಶ್ರೇಷ್ಠವಲ್ಲ ಅಂತ ತುಂಬ ಜನರಿಗೆ ಅನಿಸ್ಬಿಟ್ಟಿತ್ತು. 74 ಸಿಂಹಾಸನಾಧೀಶರಲ್ಲಿ ಕೂಡ ಅವರವರದೇ ಆದ ಅಭಿಪ್ರಾಯಗಳು ಹುಟ್ಟಿ ಶ್ರೀಭಾಷ್ಯಕ್ಕೆ ಇದೇ ಸರಿಯಾದ ಅರ್ಥ ಅಂತ ಅವರುಗಳು ನಂಬಿಕೊಂಡಿದ್ರಿಂದ ಈ ಭೇದ ಭಾವಗಳು ಹೆಚ್ಚಾಗ್ತಾನೇ ಹೋಯಿತು. ಆದರೂ ಮಣವಾಳ ಮಾಮುನಿಗಳು ವೇದಾಂತ ದೇಶಿಕರನ್ನು ಹಾಡಿ ಹೊಗಳಿದ್ದಾರೆ. ಆಚಾರ್ಯರುಗಳಲ್ಲಿ ಎಷ್ಟೇ ಭೇದ ಇದ್ದರೂ ಒಬ್ರನ್ನೊಬ್ಬರು ತುಂಬ ಗೌರವಿಸ್ತಿದ್ರು. ರಾಮಾನುಜ ಸಿದ್ಧಾಂತವನ್ನೇ ನಂಬಿಕೊಂಡು ಬಂದಿರುವ ಶ್ರೀ ವೈಷ್ಣವರಲ್ಲಿ ಈ ಎರಡು ಪದ್ಧತಿಗಳು ಅಂದರೆ ಸಂಪ್ರದಾಯಗಳು ಪ್ರಮುಖವಾಗಿವೆ. ಈ ಎರಡು ಸಂಪ್ರದಾಯಗಳಲ್ಲಿ ಇರುವ ಭೇದಗಳನ್ನು ಮುಂದೆ ತಿಳ್ಕೊಳ್ಳೋಣ. ಶ್ರೀಮತೆ ರಾಮಾನುಜಾಯ ನಮಃ.